ವೇದಿಕೆ ಬೆಳಗಾವಿ ನ್ಯೂ ಸರ್ಕಿಟ್ ಹೌಸ್ನಲ್ಲಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಸುನಿಲ್ ಎಂಎಸ್, ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಬಸವರಾಜ್ ತುಬಾಕಿ, ಜಿಲ್ಲಾ ಉಪಾಧ್ಯಕ್ಷರು ವಿನೋದ್ ಜಾಧವ್ ಹಾಗೂ ಚಿಕ್ಕಪ್ಪ ಮಾದರ್ ಹಾಗೂ ಉಮೇಶ್ ರೊಟ್ಟಿ ಹಾಗೂ ಕಾರ್ಯಾಧ್ಯಕ್ಷರು ಶ್ರೀಮತಿ ರಾಜೇಶ್ವರಿ ಪಾಟೀಲ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜ್ಯೋತಿಬಾ ದೇವದರ್ಶಿ, ಬೆಳಗಾವಿ ಜಿಲ್ಲಾ ಕಾರ್ಯದರ್ಶರು ಬಸವರಾಜ್ ಕುರ್ಬೆ ಹಾಗೂ ತಾಲೂಕು ಅಧ್ಯಕ್ಷರು ಅಡವೆಪ್ಪ ಪಾಟೀಲ್, ತಾಲೂಕು ಉಪಾಧ್ಯಕ್ಷರು ಭರಂ ನಾಯಕ್, ತಾಲೂಕು ಕಾರ್ಯಾಧ್ಯಕ್ಷರು ಬಸವರಾಜ್ ಜಂಗಳಿ, ತಾಲೂಕು ಸಂಘಟನಾ ಕಾರ್ಯದರ್ಶಿ ಸಮೀವುಲ್ಲಾ ಸನದಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಉಪ್ಪಾರ್, ತಾಲೂಕು ಸಹ ಕಾರ್ಯದರ್ಶಿ ಸಜ್ಜಾದ್ ಅಲಿ, ತಾಲೂಕು ಕಾರ್ಯದರ್ಶಿ ಸುನಿಲ್ ಸತ್ಯಪ್ಪನವರ್ ಹಾಗೂ ರವಿ ಕಟ್ಟಿಮನಿ ಮತ್ತು ಗೋಕಾಕ್ ತಾಲೂಕು ಅಧ್ಯಕ್ಷರು ರಾಮಪ್ಪ ನಾಯಕ್, ಬೈಲಹೊಂಗಲ ತಾಲೂಕು ಅಧ್ಯಕ್ಷರು ರಶನಾಯಕ್ ಪಾಟೀಲ್, ಬೈಲಹೊಂಗಲ ಕಾರ್ಯಾಧ್ಯಕ್ಷರು ಗುರುಬಸಪ್ಪ ಮಲ್ಲೂರ್ ಹಾಗೂ ಅಥಣಿ ತಾಲೂಕು ಅಧ್ಯಕ್ಷರು ಹನುಮಂತ್ ಮಾದರ್ ಮತ್ತು ಅಥಣಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರು ನಿರ್ಮಲ್ ರೋಕಡಿ, ದಡ್ಡಿ ಗ್ರಾಮ ಘಟಕದ ಅಧ್ಯಕ್ಷರು ಆಯಿಷಾ ಪಠಾಣ್, ರಾಜ್ಯ ಉಪಾಧ್ಯಕ್ಷರು ಮಾಂತೇಶ್ ಕೂಲಿನವರ್, ಆನಂದ್ ಬೆಂಗಳೂರು ಜಿಲ್ಲೆ ಉಪಾಧ್ಯಕ್ಷರು ಹಾಗೂ ರಾಮನಗೌಡ ಪಾಟೀಲ್ ಮತ್ತು ಕಾರ್ಮಿಕ ಘಟಕದ ಅಧ್ಯಕ್ಷರು ಶ್ರೀ ಗುರುಪ್ರಸಾದ್ ಹಾಗೂ ರಾಜ್ಯ ಉಪಾಧ್ಯಕ್ಷರು ಶ್ರೀನಿವಾಸ್ ಮತ್ತು ಎಲ್ಲಾ ಜಿಲ್ಲಾ ಹಾಗೂ ಎಲ್ಲಾ ತಾಲೂಕು ಹಾಗೂ ಎಲ್ಲಾ ಗ್ರಾಮ ಘಟಕಗಳು, ಎಲ್ಲಾ ಮಹಿಳಾ ಘಟಕಗಳು, ಎಲ್ಲಾ ಕಾರ್ಮಿಕ ಘಟಕಗಳು ಹಾಗೂ ಎಲ್ಲಾ ರೈತ ಘಟಕಗಳು ಸಭೆಗೆ ಉಪಸ್ಥಿತರಿದ್ದರು. ಕಾಲ್ ಮಾಡಿದಾಗ ಅವರು ಕಾಲೇಜಲ್ಲಿದ್ರು. ಅಧ್ಯಕ್ಷರೇ ಹೇಳಿ ಅಂತಂದ್ಬಿಟ್ಟು ಕ್ಲಾಸಲ್ಲೇನೆ ಅದು ಕನ್ನಡದ ಕಿಚ್ಚು. ನಾನು ಎಲ್ಲಿದ್ದೇನು ನಾನು ಮಾಡ್ತಾ ಇರೋದು ಕನ್ನಡ ತಾಯಿ ಸೇವೆಗೆ ನನ್ನದೇ ಆದಂತ ಒಂದೇನಿದೆ ಅಂಶ ಇದೆ. ಆ ಅಂಶದ ಬಗ್ಗೆ ಅವರು ಫೋನನ್ನ ಕ್ಲಾಸ್ ರೂಮ್ ಅಲ್ಲೇ ಪಿಕ್ ಮಾಡಿದ್ರು, ಮಾತಾಡಿದ್ರು. ಅಧ್ಯಕ್ಷರೇ ನಾನು ಕ್ಲಾಸಲ್ಲಿ ಇದ್ದೀನಿ ಅಂತಂದ್ರು. ನಾನು ಒಂದೇ ಮಾತು ಹೇಳಿದೆ, ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷ ಸ್ಥಾನ ತಗೊಳೋದಕ್ಕೆ ರೆಡಿ ಇದ್ದೀರಾ? ಆಯ್ತು ಅಧ್ಯಕ್ಷರೇ, ನಿಮ್ಮ ಆಶೀರ್ವಾದ ಅಷ್ಟೇ. ಇದು ಕನ್ನಡದ ಕಿಚ್ಚು.